ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕದುಶ್ಚೇದತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿವಿಭುಶ್ಚಾನೇಕಧಾಜಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ತಿಥಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನೋಡೋದಾದರೆ, ನಂದಾದಿ ತಿಥಿಗಳು, ಛಿದ್ರಾದಿ ತಿಥಿಗಳು ಹೇಳುವಂತಹ ವಿಷಯಗಳಿವೆ. ನಂದಾದಿ ತಿಥಿಗಳು ಅಂದರೆ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ. ಈ ತಿಥಿಗಳನ್ನು ನಂದಾದಿ ತಿಥಿಗಳು ಅಂತ ಕರೀತಾರೆ. ಪ್ರತಿಪತ್ ಅಂದರೆ ಪಾಡ್ಯದಿಂದ ಆರಂಭ ಮಾಡಿ ಹುಣ್ಣಿಮೆಯವರೆಗೆ ಶುಕ್ಲ ಪಕ್ಷದಲ್ಲಿ, ಹಾಗೆ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯವರೆಗೆ ಈ ತಿಥಿಗಳನ್ನು ನಾವು ಗಣನೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಪ್ರತಿಪತ್ತಿಥಿ ನಂದ, ಬಿದಿಗೆ ಭದ್ರ, ತದಿಗೆ ಜಯ, ಚತುರ್ಥಿ ರಿಕ್ತ, ಪಂಚಮಿ ಪೂರ್ಣ, ಹೀಗೆಯೇ ಮುಂದುವರಿಯುತ್ತೆ. ಷಷ್ಠಿ ನಂದ, ಸಪ್ತಮಿ ಭದ್ರ, ಅಷ್ಟಮಿ ಜಯ, ನವಮಿ ರಿಕ್ತ, ದಶಮಿ ಪೂರ್ಣ, ಏಕಾದಶಿ ನಂದ, ದ್ವಾದಶಿ ಭದ್ರ, ತ್ರಯೋದಶಿ ಜಯ, ಚತುರ್ದಶಿ ರಿಕ್ತ, ಹುಣ್ಣಿಮೆ ಪೂರ್ಣ. ಹೀಗೆ ಶುಕ್ಲ ಪಕ್ಷದಲ್ಲೂ ಹಾಗೆ ಕೃಷ್ಣ ಪಕ್ಷದಲ್ಲೂ ಕೂಡ ಇದೇ ಕ್ರಮದಲ್ಲಿ ತಿಥಿಯನ್ನು ನಾವು ಗಣನೆ ಮಾಡಬೇಕು. ಇಲ್ಲಿ ರಿಕ್ತಾತಿಥಿ ಏನು ಬರುತ್ತೋ ಆ ತಿಥಿಗಳು ಶುಭಕ್ಕೆ ವರ್ಜ್ಯವಾಗುತ್ತೆ. ಅಂದರೆ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಈ ತಿಥಿಗಳಲ್ಲಿ ರಿಕ್ತ ಹೇಳುವಂತಹ ತಿಥಿಗಳು ಏನು ಬರುತ್ತೆ ಅವು ಶುಭಕ್ಕೆ ವರ್ಜ್ಯವಾಗಿರತಕ್ಕಂತಹ ಶುಭ ಕಾರ್ಯಗಳಿಗೆ ಹೇಳದೇ ಇರತಕ್ಕಂತಹ ತಿಥಿಗಳು. ಶುಭ ಕಾರ್ಯಕ್ಕೆ ಆ ತಿಥಿಗಳನ್ನು ನಾವು ಬಳಸಬಾರದು. ಉದಾಹರಣೆಗೆ ಇಲ್ಲಿ ಚತುರ್ಥಿ ರಿಕ್ತಾತಿಥಿ ಆಗುತ್ತೆ, ಹಾಗೆಯೇ ನವಮಿ ರಿಕ್ತಾತಿಥಿ ಆಗುತ್ತೆ, ಹಾಗೆ ಚತುರ್ದಶಿ ರಿಕ್ತಾತಿಥಿ ಆಗುತ್ತೆ. ಈ ತಿಥಿಗಳನ್ನು ನಾವು ಶುಕ್ಲ ಪಕ್ಷದಲ್ಲಿ ಅಥವಾ ಕೃಷ್ಣ ಪಕ್ಷದಲ್ಲಿ ಈ ತಿಥಿಗಳನ್ನು ಆದಷ್ಟು ಶುಭ ಕಾರ್ಯಗಳಿಗೆ ನಾವು ಈ ತಿಥಿಗಳನ್ನು ಬಿಡಬೇಕು. ಇನ್ನು ಛಿದ್ರಾತಿಥಿಗಳು ಅಂತಂದರೆ ಚತುರ್ಥಿ, ನವಮಿ, ಚತುರ್ದಶಿ, ದ್ವಾದಶಿ, ಅಷ್ಟಮಿ, ಷಷ್ಠಿ ಈ 6 ತಿಥಿಗಳು ಛಿದ್ರಾತಿಥಿಗಳು. ಚತುರ್ಥಿ, ಷಷ್ಠಿ, ಅಷ್ಟಮಿ, ನವಮಿ, ದ್ವಾದಶಿ, ಚತುರ್ದಶಿ ಈ 4 ತಿಥಿಗಳನ್ನು ಛಿದ್ರಾತಿಥಿಗಳು ಅಂತ ಕರೀತಾರೆ. ಶುಭ ಕಾರ್ಯಕ್ಕೆ ಅಷ್ಟು ಒಳ್ಳೆಯ ತಿಥಿಗಳಲ್ಲ. ಹಾಗೆಯೇ ಅಮಾವಾಸ್ಯೆಯೂ ಕೂಡ ಶುಭ ತಿಥಿಯಲ್ಲ, ಶುಭ ಕಾರ್ಯಕ್ಕೆ ವರ್ಜ್ಯವಾಗಿದೆ. ಮಾಟ ಮಂತ್ರಾದಿ ಕಾರ್ಯಗಳು, ದುಷ್ಟ ನಿಗ್ರಹಣ ಕಾರ್ಯಗಳಿಗೆ ಈ ಅಮಾವಾಸ್ಯೆ ತಿಥಿಯನ್ನು ಬಳಸ್ಕೊಳ್ಬೇಕು. ಹೀಗೆ ತಿಥಿಗಳನ್ನು ಹೇಳಿದ್ದಾರೆ. ಈ ಛಿದ್ರಾತಿಥಿಗಳಲ್ಲಿ ದ್ವಾದಶಿ ತಿಥಿಯನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಂಡಿಲ್ಲ. ದ್ವಾದಶಿ ತಿಥಿಯನ್ನು ಶುಭ ಕಾರ್ಯಕ್ಕೂ ಕೂಡ ಬಳಸ್ತಾರೆ. ಶುಕ್ಲ ಪಕ್ಷದಲ್ಲಿ ಈ ಛಿದ್ರಾತಿಥಿಗಳು ಸ್ವಲ್ಪ ಉತ್ತಮ ಮಧ್ಯಮ ಸ್ಥಾನಗಳಲ್ಲಿರುತ್ತೆ. ಅಂದರೆ ಶುಕ್ಲ ಪಕ್ಷದಲ್ಲಿ ಈ ತಿಥಿಗಳನ್ನು ಬಳಸ್ಕೊಳ್ಳಬಹುದು ಅನಿವಾರ್ಯ ಕಾರ್ಯಗಳಲ್ಲಿ. ಈ ಚತುರ್ಥಿ, ಷಷ್ಠಿ, ಅಷ್ಟಮಿ, ನವಮಿ, ದ್ವಾದಶಿ, ಚತುರ್ದಶಿ ಈ ತಿಥಿಗಳನ್ನು ಛಿದ್ರಾತಿಥಿಗಳಾದರೂ ಕೂಡ ಅನಿವಾರ್ಯ ಸಮಯದಲ್ಲಿ ಮಾತ್ರ ಶುಕ್ಲ ಪಕ್ಷದ ಈ ತಿಥಿಗಳನ್ನು ನಾವು ಬಳಸ್ಕೊಳ್ಬಹುದು. ನಮಸ್ಕಾರ.